ನಮಸ್ಕಾರ. ನಿವೃತ್ತಿ ನೌಕರರೇ, ನಿವೃತ್ತಿ ವೇತನ ಸೌಲಭ್ಯಗಳು ಯಾವ ರೀತಿಯಾಗಿ ಸಿಗುತ್ತೆ ನಿಮಗೆ, ನಿವೃತ್ತಿ ಮತ್ತು ಮರಣ ಹೊಂದೋರಿಗೆ ಯಾವ ರೀತಿಯಾಗಿ ನಿವೃತ್ತಿ ವೇತನ ಸಿಗುತ್ತೆ ಅಂತ ಇಲ್ಲಿ ಪೂರ್ತಿಯಾಗಿ ನೋಡೋಣ. 1 ಜುಲೈ 2022 ನಂತರ, ಅಂದರೆ 1 ಆಗಸ್ಟ್ 2024ಕ್ಕಿಂತ ಮುಂಚೆ ಸೇವೆಯಿಂದ ನಿವೃತ್ತಿ ಆದ, ಸೇವೆಯಲ್ಲಿರುವಾಗಲೇ ಮೃತನಾದ, ಕಾರಣದಿಂದ ಸೇವೆಯಲ್ಲಿರುವ ಕೊನೆಗೊಂಡ ಸರ್ಕಾರಿ ನೌಕರರ ಪ್ರಕರಣದಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲಾದ ವೇತನವನ್ನು ನಿವೃತ್ತಿ ವೇತನ ಅಥವಾ ಕುಟುಂಬ ವೇತನ ಲೆಕ್ಕವನ್ನು ಹಾಕತಕ್ಕದ್ದು. ಇಲ್ಲಿ ನೋಡ್ತಿರೋದು 1 ಜುಲೈ 2022 ನಂತರ ಮತ್ತು 1 ಆಗಸ್ಟ್ 2024ಕ್ಕಿಂತ ಅದರ ಮಧ್ಯದಲ್ಲಿ ಯಾರು ಸೇವೆಯನ್ನು ಸಲ್ಲಿಸಿರ್ತಾರೋ, ಇಲ್ಲ ನಿವೃತ್ತಿ ಆಗಿರ್ತಾರೋ ಅಥವಾ ಮರಣ ಹೊಂದಿರ್ತಾರೋ ಅಂಥವ್ರಿಗೆ ಇದು 7ನೇ ವೇತನ ಆಯೋಗದಲ್ಲಿ ನಿಮಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಮಗೆ ಸೌಲಭ್ಯ ಸಿಗುತ್ತದೆ. ಹಾಗೆ ಲೆಕ್ಕ ಹಾಕಿ ತೆಗೆದುಕೊಳ್ಳತಕ್ಕದ್ದು. ಆದರೆ ನಿವೃತ್ತಿ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿರುವ ಸರ್ಕಾರಿ ನೌಕರನ ಫಲಾನುಭವಿಗಳಿಗೆ ಆರ್ಥಿಕ ಸೌಲಭ್ಯ 1 ಆಗಸ್ಟ್ 2024ರಿಂದ ನಿಮಗೆ ಬರುತ್ತದೆ, ಪ್ರಾಪ್ತವಾಗತಕ್ಕದ್ದು. 7ನೇ ವೇತನ ಆಯೋಗ ಈ 2022 ಜುಲೈ 1ರ ನಂತರ ಮತ್ತು 1 ಆಗಸ್ಟ್ 2024ಕ್ಕಿಂತ ಹಿಂದೆ ಇರುವವರಿಗೆ ಅಷ್ಟೇ ಈ ಯೋಜನೆ ಸೌಲಭ್ಯ ಸಿಗುತ್ತದೆ.